ಹಾಯ್, ಹೆಲೋ, ನಮಸ್ಕಾರ. ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವರದಿಯನ್ನು, ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿ ಒಂದು ವಿಶೇಷ ಸುದ್ದಿಯನ್ನು ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ಇದರ ವಿಶೇಷತೆ ಏನಪ್ಪ ಅಂದರೆ 5 ಜನ ಮುಖ್ಯಮಂತ್ರಿಗಳನ್ನು ನಾಡಿಗೆ ಕೊಟ್ಟಂಥ ಕೀರ್ತಿ ಈ ನಮ್ಮ ಜಿಲ್ಲೆಗೆ ಸೇರುತ್ತೆ. ಅದರಲ್ಲಿ ಇಬ್ಬರು ಬಹಳ ಮುಖ್ಯವಾಗಿ ಸ್ಥಳೀಯರು, ಕೆಂಗಲ್ ಹನುಮಂತಯ್ಯ ಮತ್ತು DK ಶಿವಕುಮಾರ್. ಇನ್ನು 3 HD ದೇವೇಗೌಡರು, HD ಕುಮಾರಸ್ವಾಮಿ ಅವರು, ಇವರ ನಡುವೆ ರಾಮಕೃಷ್ಣ ಹೆಗ್ಡೆ ಅವರು ಬಂದೋಗಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ಕೊಟ್ಟಂತಹ ಏಕೈಕ ಜಿಲ್ಲೆನೂ ಇದೇನೆ. ನಾನು ಅದಷ್ಟು ಮಾಹಿತಿಯನ್ನು ಕಲೆ ಆಗ್ತಂಥ ಸಂದರ್ಭದಲ್ಲಿ ಏನೇನು ನಿರೀಕ್ಷೆಗಳಿದೆ ಜನರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಣ್ಣ ಪುಟ್ಟ ವಿಚಾರಗಳನ್ನ ಬಿಡಿ. ಸೊ ನಮಗೆ ಸಾಮಾನ್ಯ ಜನರಿಗೆ ಸಣ್ಣ ಪುಟ್ಟನೇ ದೊಡ್ಡದು. ನಮ್ಗೆ ಚರಂಡಿ ಆಗಬೇಕು, ಬೀದಿ ದೀಪ ಇರಬೇಕು, ನಲ್ಲಿ ನೀರು ಶಾಶ್ವತವಾಗಿರಬೇಕು. ಅಲ್ಲಿ ಭಾಳ ಮುಖ್ಯವಾಗಿ ರೈತರಿಗೆ 24 ಗಂಟೆಯ ವಿದ್ಯುತ್ ಬೇಕು, ನೀರಾವರಿ ಸೌಲಭ್ಯ ಬೇಕು, ಮಾರುಕಟ್ಟೆ ಬೆಲೆ ಬೇಕು. ಇವೆಲ್ಲ ಸ್ಥಳೀಯ ಆಡಳಿತಗಳು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಮಾತ್ರ. ಹಣ ಸರ್ಕಾರ ಕೊಡುತ್ತೆ, ನಮ್ಮದೇ ಹಣನ. ಆ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದಂತೆ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಏನೆಲ್ಲ ಭರವಸೆಗಳು ಇಟ್ಕೊಂಡಿದ್ದಾರೆ ಒಂದೊಂದಾಗಿ ಹೇಳ್ತೀನಿ, ಕೇಳಿ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಅಂದರೆ RGUHS ಹೈಟೆಕ್ ಕ್ಯಾಂಪಸ್ ಸ್ಥಾಪನೆ ನೆನೆಗುದಿಗೆ ಬಿದ್ದಿದೆ. ಹಲವಾರು ಬಾರಿ ಇದರ ವಿಚಾರವಾಗಿ ಕೆಲವು ಪ್ರತಿಭಟನೆಗಳಾಗಿದೆ, ಮನವಿಗಳನ್ನ ಕೊಟ್ಟಾಗಿದೆ, ಪಕ್ಷಗಳಲ್ಲಿ ಜಿದ್ದಾಜಿದ್ದೆ ಆಗಿದೆ, ಆದರೂ ಆಗ್ತಾ ಇಲ್ಲ. ಇದೊಂದು ಆದರೆ ಈ ನಿರೀಕ್ಷೆ ಜನ ಇಟ್ಕೊಂಡಿದ್ದಾರಲ್ಲ, ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ. ಇದೊಂದು ವಿಶ್ವ ದರ್ಜೆಯ ವೈದ್ಯಕೀಯ ಶಿಕ್ಷಣ ಕೇಂದ್ರವಾಗಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆ ಇದೆ. ಇದು ಆರೋಗ್ಯ ಹಬ್ ಆಗಬೇಕು ಅನ್ನುವಂಥ ನಿರೀಕ್ಷೆ ಇದೆ. ಈ ಕ್ಯಾಂಪಸ್ನೊಂದಿಗೆ ಸುಸಜ್ಜಿತ ಮೆಡಿಕಲ್ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕಾರ್ಯಾರಂಭ ಆಗಬೇಕು ಅಂತ ಇದೆ. ಇದೊಂದು ಸಾಕಾರಗೊಂಡ್ರೆ ಇಡೀ ಜಿಲ್ಲೆ ಏಷ್ಯಾದಲ್ಲೇ ಒಂದು ಪ್ರಮುಖ ಆರೋಗ್ಯ ಹಬ್ ಆಗಲಿದೆ ಎಂಬುದು ಜನಪ್ರತಿನಿಧಿಗಳ ಒಟ್ಟಾರೆ ಸಾರ್ವಜನಿಕರ ಒಂದು ನಿರೀಕ್ಷೆಯಾಗಿದೆ. ಇನ್ನು ಸಂಪನ್ಮೂಲ ಮತ್ತು ನೀರಾವರಿ ಕ್ರಾಂತಿಗೆ ಸಂಬಂಧಪಟ್ಟಂತೆ ಒಂದು ಮೇಕೆದಾಟು ಯೋಜನೆ ಮತ್ತು ಮಂಚನ ಬೆಲೆ ಯೋಜನೆ ಒಂದಷ್ಟು ಆಗಿದೆ, ಇನ್ನೊಂದಷ್ಟು ಆಗಬೇಕಾಗಿದೆ. ಮೇಕೆದಾಟು ಯೋಜನೆ ಕನಕಪುರ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಇದು ಆ ಭಾಗದ ಒಟ್ಟಾರೆ ಈ ಜಿಲ್ಲೆಯ ಎಲ್ಲರ ದಶಕಗಳ ಹೋರಾಟಗಳಾಗಿದೆ. ಇದು ವಿಶೇಷವಾಗಿ ಕನಕಪುರದವರು ಸೇರಿಸ್ಕೊಂಡು ಈ ಯೋಜನೆ ಸಮತೋಲನ ಜಲಾಶಯ ಯೋಜನೆಗೆ ಚಾಲನೆ ನೀಡೋದಕ್ಕೋಸ್ಕರನೇ ಪಾದಯಾತ್ರೆಯನ್ನು DK ಶಿವಕುಮಾರ್ ಮಾಡಿದ್ರು. ಈಗ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಇದನ್ನು ಎಷ್ಟು ಬೇಗ ಚಾಲನೆ ಕೊಡ್ತಾರೆ. ಮತ್ತೊಂದು ಕಡೆ ನಾನು ಹೇಳೋದಕ್ಕೆ ಒಂದಷ್ಟು ಪ್ರತಿರೋಧನೂ ಇರ್ಬೋದು. ಯಾಕಂದರೆ ಸಹಸ್ರಾರು ಎಕರೆ ಕಾಡುಗಳು ನಾಶ ಆಗುತ್ತೆ. ಕಾಡು ನಾಶ ಆಗೋದ್ರಿಂದ ಜೀವ ಸಂಕುಲಗಳು, ಅತ್ಯಮೂಲ್ಯ ಸಸ್ಯ ಪ್ರಭೇದಗಳು ಮತ್ತು ಜೀವ ಸಂಕುಲಗಳು ಪ್ರಾಣ ಕಳ್ಕೊಳ್ತವೆ, ನಶಿಸಿ ಹೋಗ್ತವೆ. ಇದನ್ನು ಸಹ ಯೋಚನೆ ಮಾಡಬೇಕಾದಂಥದ್ದು. ಇದು ಬಹಳ ಮುಖ್ಯ, ನಮಗೆ ಯೋಚನೆ ಎಲ್ಲ ಬಹಳ ಮುಖ್ಯ. ಆದರೆ ಒಂದಷ್ಟು ಬಹುತೇಕ ಜನರ ಕನಸು ಇದಾಗಿರೋದ್ರಿಂದ ಎಷ್ಟು ಬೇಗ ಸಾಕಾರಗೊಳಿಸ್ತಾರೆ ಅನ್ನೋದು ಜನರ ನಿರೀಕ್ಷೆಯಾಗಿದೆ. ಇನ್ನು ಮಂಚಿನ ಬೆಲೆ ಆಧುನೀಕರಣಗೊಳ್ಳಬೇಕು. ಮಂಚಿನ ಬೆಲೆ ಈಗಾಗಲೇ ನಾವೇ ಗಮನಿಸಿದಂತೆ ನೆಲಮಂಗಲದಿಂದ ಯಾವುದೋ ಒಂದು ಫ್ಯಾಕ್ಟ್ರಿಯ ಕೊಳಚೆ ನೀರು ಅದಕ್ಕೆ ಬಂದು ಸೇರ್ಪಡೆ ಆಗ್ತಾ ಇದೆ. ಇದೇ ನೀರನ್ನ ಬೆಂಗಳೂರಿಗೆ ಕುಡಿಲಿಕ್ಕೆ ಫಿಲ್ಟರ್ ಮಾಡಿಕೊಡ್ಬೇಕು ಅನ್ನುವಂಥ ಯೋಜನೆ ಚಾಲ್ತಿಯಲ್ಲಿದೆ. ಅದು ಒಂದಷ್ಟು ಆಲ್ರೆಡಿ ಆಗಿದೆ. ಇದಕ್ಕೆ ಏನು ಮಾಡ್ತಾರೆ? ಮಂಚಿನ ಬೆಲೆ ಜಲಾಶಯದ ನೀರಾವರಿ ಕಾಲುವೆಗಳನ್ನು ಹೈಟೆಕ್ ಆಗಿ ಮಾಡ್ತಾರಾ? ಇದ್ರ ಯೋಜನೆ ಅವ್ರ ಮುಂದೆ ಇದೆಯಾ? ಆದರೆ ಮಾಗಡಿ ಭಾಗದ, ವಿಶೇಷವಾಗಿ ಜಿಲ್ಲೆಯ ಜೊತೆಗೆ ಮಾಗಡಿ ಭಾಗದ ಹಾಗೂ ಬೆಂಗಳೂರಿಗರ ಒಂದು ನಿರೀಕ್ಷೆ ಮಂಚಿನ ಬೆಲೆ ಡ್ಯಾಮ್ ಆಧುನೀಕರಣಗೊಳ್ಳಬೇಕಾಗಿದೆ ಅನ್ನೋದಿದೆ. ಇನ್ನು ಇದರ ಜೊತೆಗೆ ಎತ್ತಿನ ಹೊಳೆಗೂ ನಮಗೂ ಏನಪ್ಪ ಸಂಬಂಧ ಯೋಚನೆ ಮಾಡ್ಬೋದು. ಆದರೂ ಎಲ್ಲ ಒಂದು ಕಡೆ ದೂರದ ಆಸೆ ಇದೆ. ಈ ಯೋಜನೆಯ ನೀರನ್ನು ಸಮರ್ಪಕವಾಗಿ ಈ ಜಿಲ್ಲೆಯಲ್ಲಿ ಒಣಗುತ್ತಿರುವ ಕೆರೆಗಳಿಗೆ ಬಳಸ್ಕೊಳ್ಬೋದಾ ಅನ್ನುವಂಥ ಯೋಜನೆಯನ್ನು ರೂಪಿಸ್ತಾರ DK ಶಿವಕುಮಾರ್. ಇದು ಈ ಜಿಲ್ಲೆಯ ಜನರ ಬಹುದೊಡ್ಡ ನಿರೀಕ್ಷೆಯಾಗಿದೆ. ಇನ್ನು ಅದೇ ರೀತಿಯಲ್ಲಿ ಆರೋಗ್ಯದ ಹಬ್ ಜೊತೆಗೆ ಆರೋಗ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು RGUHS ಇದೇ ವಿಚಾರವಾಗಿ ತಗೊಂಡಂಥ ಸಂದರ್ಭದಲ್ಲಿ ಕಾಲೇಜು ಸ್ಥಾಪನೆ ಜೊತೆಗೆ ತಾಲೂಕು ಮಟ್ಟದ ಎಲ್ಲ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಇರಿಸಬೇಕಾಗಿದೆ. ಆರೋಗ್ಯ ವ್ಯವಸ್ಥೆ ತುಂಬ ಸುಧಾರಿಸಬೇಕಾಗಿದೆ. ಸಣ್ಣ ಪುಟ್ಟದಕ್ಕೆಲ್ಲ ಬೆಂಗಳೂರಿಗೆ ಹತ್ರ ಇದೆ. ಹತ್ರ ಅಂತೇನಿಲ್ಲ, ಚನ್ನಪಟ್ಟಣ ಟೌನಿಂದ 60 ಕಿಲೋಮೀಟರ್ ಆಗುತ್ತೆ, ರಾಮನಗರದಿಂದ 50 ಕಿಲೋಮೀಟರ್ ಆಗುತ್ತೆ. ಇದು ಒಂದು ಅಂದಾಜು. ಬಟ್ ಕೇಂದ್ರೀಕೃತ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಮತ್ತಷ್ಟು ದೂರ ಆಗುತ್ತೆ.
ಹಾಗಾಗಿ ಎಲ್ಲದಕ್ಕೂ ಬೆಂಗಳೂರಿಗೆ ಹೋಗ್ಬೇಕಾ? ಹಾಗಾಗಿ ಈ ನಿರೀಕ್ಷೆ ಜನರ ಬಹಳಷ್ಟು ದೊಡ್ಡ ನಿರೀಕ್ಷೆಯಾಗಿದೆ, ಆರೋಗ್ಯ ಅನ್ನುವಂಥದ್ದು. ಹಾಗಾಗಿ ಎಲ್ಲ ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಬೇಕಾದಂತಹ ಒಂದು ಉತ್ತಮ ಕಾರ್ಯ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಜನರ ನಿರೀಕ್ಷೆಯಾಗಿದೆ. ಹಾಗೆ ಮೂಲ ಸೌಕರ್ಯ ಮತ್ತು ಸುಸಜ್ಜಿತ ಬಸ್ ನಿಲ್ದಾಣ ಖಂಡಿತವಾಗ್ಲೂ ಬೇಕಾಗಿದೆ. ಬೆಂಗಳೂರು ಮೈಸೂರು ಹೈವೇಯನ್ನು ನಾವು ಲೆಕ್ಕ ಹಾಕೊಂಡಂಥ ಸಂದರ್ಭದಲ್ಲಿ ಚನ್ನಪಟ್ಟಣ ಒಂದು ಸುಸಜ್ಜಿತವಾದಂತಹ ಸಿ ಪಿ ಯೋಗೇಶ್ವರ್ ಅವರ ಕನಸಿನ ಕೂಸಾದಂತಹ ತುಂಬ ಅತ್ಯದ್ಭುತವಾಗಿ ಆಗಿದೆ. ಈಗಲೂ ಅದಕ್ಕೂ ಸಹ ಒಂದಷ್ಟು ಉನ್ನತೀಕರಣ ಆಗಬೇಕಾಗಿದೆ. ಅದೇ ರೀತಿಯಲ್ಲಿ ಕೆಂಗೇರಿಯಿಂದ ಹಿಡಿದು ಕೆಂಗೇರಿಯಲ್ಲಿ ಸ್ಯಾಟಲೈಟ್ ಇದೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಹಾಗೆ ಕನಕಪುರ, ಮಾಗಡಿ, ಹಾರೋಹಳ್ಳಿನೂ ಸಹ ಸೇರಿಸ್ಕೊಂಡು ಉತ್ತಮ ದರ್ಜೆಯ ಮೂಲ ಸೌಕರ್ಯಗಳನ್ನು ಉಳ್ಳುವಂತಹ ಬಸ್ಗಳು ಸಹ, ಅತ್ಯಧಿಕ ಸಂಖ್ಯೆಯಲ್ಲಿ ಬಸ್ಗಳು ಸಹ ಬೇಕಾಗಿದೆ. ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ವಾಹನಗಳಿಗೆ ಆದ್ಯತೆ ನೀಡಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಒಂದು ಬಹುದೊಡ್ಡ ನಿರೀಕ್ಷೆಯಾಗಿದೆ. ಇನ್ನು ಕೈಗಾರಿಕೆ ಮತ್ತು ರೇಷ್ಮೆ ಹಾಗೂ ಉದ್ಯೋಗ ಸೃಷ್ಟಿ ಈ ಜಿಲ್ಲೆಗೆ ಬೇಕು ಅನ್ನೋದಾದರೆ, ಈಗಾಗಲೇ ರಾಮನಗರ ಚನ್ನಪಟ್ಟಣ ನಡುವೆ ಹಳೆಯ ರೇಷ್ಮೆ ತಂತ್ರಜ್ಞಾನದ ಒಂದು ಬೀಜೋತ್ಪಾದನಾ ಘಟಕ ಏನಿತ್ತು ಅಲ್ಲಿ ಬಹುದೊಡ್ಡದಾಗಿ ನಿರ್ಮಾಣ ಆಗ್ತಿದೆ. ಆದರೆ ಇನ್ನೂ ಒಂದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೋಬೇಕು. ಚೀನಾದಂತಹ ರೇಷ್ಮೆ ಮಾರುಕಟ್ಟೆ ನಮಗೆ ಬೇಕು. ಇಡೀ ಏಷ್ಯಾದಲ್ಲೇ ಬಹುದೊಡ್ಡ ಮಾರುಕಟ್ಟೆ ಅಂತ ಆಗಿನಿಂದನೂ ಒಂದು ಪ್ರಖ್ಯಾತವಾಗಿರುವಂತಹ ಈ ರೇಷ್ಮೆ ಮಾರುಕಟ್ಟೆ ಇನ್ನೊಂದಷ್ಟು ಅತ್ಯಾಧುನಿಕವಾಗಿ ಆಗಬೇಕಾಗಿದೆ. ಒಂದಷ್ಟಲ್ಲ, ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳ್ಳಬೇಕಾಗಿದೆ. ಇನ್ನು ಹಾರೋಹಳ್ಳಿ ಕೈಗಾರಿಕಾ ವಲಯ ಇದೆಯಲ್ಲ, ಇದು ಸಹ ಏಷ್ಯಾದಲ್ಲೇ ಬಹುದೊಡ್ಡ ಒಂದು ಘಟಕ. ಇದನ್ನು ಸಹ ಇನ್ನೊಂದಷ್ಟು ವಿಸ್ತಾರ ಮಾಡಿ IT ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸಬೇಕು ಅನ್ನೋದು ಸಹ ಇಲ್ಲಿ ಉದ್ಯೋಗಕ್ಕಾಗಿ ಪರದಾಡುತ್ತಿರುವಂತಹ ವಿದ್ಯಾವಂತರ ಕೂಗು ಆಗಿದೆ. ಇದನ್ನ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ನೆರವೇರಿಸ್ತಾರ, ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಇನ್ನು ಬಹಳ ಮುಖ್ಯವಾಗಿ ಹಗ್ಗ ಜಗ್ಗಾಟ ನಡೀತಾ ಇರುವಂತದ್ದು ಬಿಡದಿ ಟೌನ್ಶಿಪ್ ವಿಚಾರ ತುಂಬಾ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ವಿರುದ್ಧ JDS ಪಕ್ಷ ಬಲವಾಗಿ ನಿಂತಿದೆ, ರೈತರ ಪರವಾಗಿ ನಿಂತಿದೆ. ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ. ಮಾಗಡಿಯ ಮಾಜಿ ಶಾಸಕ ಮಂಜುನಾಥ್ರವರು ರೈತರ ಬೆನ್ನೆಲುಬಿಗೆ ಕ್ಷಣವು ನಿಲ್ತಿದ್ದಾರೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಲ್ಲೇ ಇದರ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. ಬಾಲಕೃಷ್ಣ ಮತ್ತು ಗಾಣಕಲ್ ನಟರಾಜ್ ಎಲ್ಲೋ ಒಂದು ಕಡೆ ಪತ್ರಿಕಾಗೋಷ್ಠಿಗೆ ಅಷ್ಟೇ ಸೀಮಿತವಾಗಿದ್ದಾರೆ ವಿನಃ ಒಂದು ಸಂಪೂರ್ಣವಾಗಿ ಪಕ್ಷದ ವಿಚಾರವಾಗಿ ಅಥವಾ ಸರ್ಕಾರದ ಪರವಾಗಿ ದೃಢವಾಗಿ ನಿಂತಂತೆ ಕಾಣಿಸ್ತಾ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಯಾರು ಅಡ್ಡ ಬಂದ್ರು ಇದು ಮಾಡ್ತೀವಿ ಅನ್ನೋದನ್ನ DCM ಆಗಿದ್ದಾಗಲೇ ಹೇಳಿದ್ರು. ಈಗ CM ಆಗಿದ್ದಾರೆ. ಇದನ್ನ ಹೇಗೆ ಮುಂದುವರಿಸ್ತಾರೆ? ರೈತರು ಅವರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ರೈತರ ಮನಸ್ಸನ್ನು ಗೆಲ್ತಾರಾ? ಇದು ಸಹ ಒಂದು ಚಾಲೆಂಜಿಂಗ್ ಆದಂಥ ವಿಚಾರ. ಇನ್ನು ಕೊನೆಯ ಹಂತವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಂತಹ ಮೆಗಾ ಯೋಜನೆಗಳು ಮತ್ತು ನೀರಾವರಿ ಕ್ರಾಂತಿಗಳು ಅನುಷ್ಠಾನಗೊಂಡರೆ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ತವರು ಜಿಲ್ಲೆಯ ಆದಂತಹ ಇದೇ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ದೊಡ್ಡ ರಾಜಕೀಯ ಶಕ್ತಿ ಕೇಂದ್ರವಾಗಲಿದೆ ಈ ಜಿಲ್ಲೆ. ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ಈಗಾಗಲೇ ಕಾಂಗ್ರೆಸ್ ಅಂತ ನಾವು ನೋಡಿದಾಗ ರಾಮನಗರದಲ್ಲಿ ಜಿಲ್ಲಾ ಕೇಂದ್ರವಾಗಿರುವಂತಹ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಕ್ಬಾಲ್ ಹುಸೇನ್ ಇದ್ದಾರೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಇದ್ದಾರೆ. ಮಾಗಡಿಯಲ್ಲಿ ಬಾಲಕೃಷ್ಣ ಅವರಿದ್ದಾರೆ. ಕನಕಪುರದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ. ಹಾಗಾಗಿ ಇದೊಂದು ರಾಜಕೀಯ ಶಕ್ತಿ ಜೊತೆಗೆ ಬಹುದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ 4 ತಾಲೂಕುಗಳಲ್ಲೂ ಕಾಂಗ್ರೆಸ್ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವರು ಏನು ತೀರ್ಮಾನ ತಗೊಂಡ್ರು ಖಂಡಿತವಾಗ್ಲೂ ಈ ಜಿಲ್ಲೆ ಇದೆಯಲ್ಲ, ಈ ಜಿಲ್ಲೆ ಕೇವಲ ಒಂದು ರಾಜಕೀಯ ಶಕ್ತಿ ಕೇಂದ್ರವಾಗಿ ಉಳಿಯದೆ ಇಡೀ ದೇಶಕ್ಕೆ ಮಾದರಿ ಜಿಲ್ಲೆಯಾಗಿ ನಿರ್ಮಾಣಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಇಷ್ಟು ಯೋಜನೆಗಳಾದರೆ ಒಂದು ಬಹುದೊಡ್ಡ ಮಾದರಿ ಜಿಲ್ಲೆಯಾಗಿ ಉಳಿಯೋದ್ರಲ್ಲಿ ಅನುಮಾನ ಇಲ್ಲ. ಇದೆಲ್ಲ ಜನರ ನಿರೀಕ್ಷೆ. ಡಿ ಕೆ ಶಿವಕುಮಾರ್ ಅವರು, ಅವರ ಬೆನ್ನೆಲುಬಾಗಿರುವಂತಹ ಅವರ ಸಹೋದರ ಮಾಜಿ ಲೋಕಸಭಾ ಸದಸ್ಯ ಹಾಗೂ ಹಾಲಿ KMF ಅಧ್ಯಕ್ಷರಾಗಿರುವಂತಹ ಡಿ ಕೆ ಸುರೇಶ್ ಅವರು ಹಾಗೂ ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕಿನ ಜನಪ್ರತಿನಿಧಿಗಳು, ವಿಶೇಷವಾಗಿ ಶಾಸಕರು, ಅವರಿಗೆ ಅವರವರ ಕ್ಷೇತ್ರದಲ್ಲಿ ಆಗಬೇಕಾಗಿರುವಂತಹ ಯೋಜನೆಗಳನ್ನೆಲ್ಲ ಅವರ ಗಮನಕ್ಕೆ ತಂದರೆ ಸಂಪೂರ್ಣವಾಗಿ ಮಾದರಿ ಜಿಲ್ಲೆಯಾಗಿ ಉಳಿಯಲಿದೆ ಎಂಬುದು ಸಹ ನಮ್ಮ ಆಶೆಯೂ ಸಹ ಆಗಿದೆ, ಆಶಯವೂ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ತವರು ಜಿಲ್ಲೆಯನ್ನು ಉಳಿಸ್ಕೊಳ್ಳಿ ಎನ್ನುವುದು ಸಹ ನಮ್ಮ ಆಗ್ರಹವಾಗಿದೆ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.